ನವನೀತ್ ಇಷ್ಟೊಂದು ಮಾತಾಡಿದ್ದಾರೆ. ನಾವು ರಾತ್ರಿ ಹೊತ್ತು ಕೂತ್ಕೊಂಡಾಗ ಇಷ್ಟೊಂದು ಮಾತಾಡಲ್ಲ ಅವರು. ಅದೇ ಶಾಕ್ ಆಗ್ತಾ ಇದೆ. ಮತ್ತೆ ಇವತ್ತು ಈ ಒಂದು ಚಿತ್ರ ಬಿಡುಗಡೆ ಆಗಬೇಕು ಅಂದ್ರೆ ಮೂಲ ಕಾರಣ ಬಂದು ನಿರಂಜನ್ ಸರ್. ಸೊ ಇವತ್ತು ಸಾಕಷ್ಟು ಚಿತ್ರಗಳು ಬಿಡುಗಡೆ ಆಗ್ತಾ ಇಲ್ಲ ಬಿಕಾಸ್ ಆಫ್ ಫೈನಾನ್ಸ್ ತಗೊಂಡಿರ್ತೀವಿ. ಇನ್ನೊಂದು ಅದಕ್ಕೊಂದು ಬೇಸಿಕ್ ಏನಿರುತ್ತೆ, ಬಿಫೋರ್ ನಮಗೆ ಒಂದು ಸ್ಯಾಟಲೈಟ್ ಡಿಜಿಟಲ್ ಏನೊಂದು ಬರುತ್ತೆ, ಇದ್ರ ಮೇಲೆ ನಾವು ಕ್ಲಿಯರ್ ಮಾಡ್ಬೋದು ಅಂತ. ಸೊ ಅದೆಲ್ಲ ಸತ್ತೋಗಿದೆ. ಇವತ್ತು ಜನ ಬರಬೇಕು, ಥಿಯೇಟ್ರಲ್ಲಿ ನಮ್ಗೆ ದುಡ್ಡು ಬರಬೇಕು. ಇದು ಮುಂದಿನ ಹಂತ, ಬಿಫೋರ್ ರಿಲೀಸ್ ಆಗಬೇಕು. ಆ ಒಂದು ಸಮಯದಲ್ಲಿ ನಿರಂಜನ್ ಸರ್ ತುಂಬಾ ಒಂದು ಗಟ್ಟಿ ಮನಸ್ಸು ಮತ್ತೆ ಗಟ್ಟಿ ಧೈರ್ಯ ಮಾಡಿ ಈ ಒಂದು ಚಿತ್ರ ಬಿಡುಗಡೆ ಆಗಿ ಇವತ್ತು ನಿಮ್ಮೆಲ್ಲರ ಮುಂದೆ ಬಂದಿದೆ. ದೊಡ್ಡ ಹಿಟ್ ಆಗಿರೋದೇ ಕಾರಣ ನಿರಂಜನ್ ಸರ್. ಅದ್ರ ಹಿಂದೆ ನನಗೆ ಬೆನ್ನೆಲುಬಾಗಿ ನಿಂತಿದ್ದು ವೆಂಕಟೇಶ್ ಸರ್, ನಮ್ಮ ತಂದೆ ಸ್ಥಾನದಲ್ಲಿದ್ದಾರೆ. ನನ್ನ ಕಾಕಿ ಚಿತ್ರದಿಂದನೂ ಅಷ್ಟೇ, ಕಾಕಿ ಚಿತ್ರದಲ್ಲೂ ಚಿತ್ರ ರಿಲೀಸ್ ಆಯ್ತು, ಕೋವಿಡ್ ಬಂತು, ಅನ್ಕೊಂಡಂಗೆ ಆಗ್ಲಿಲ್ಲ, ಒಂದು ವಾರಕ್ಕೆ ಥಿಯೇಟರ್ಯಿಂದ ತೆಗೆದ್ರು. ಅದಾದ ಮೇಲೇನು ನನಗೆ ಈ ಸಿನಿಮಾ ಮಾಡಕ್ ಹೋದಾಗ ಈಗ ಆಗ್ತಾನೆ ಕೋವಿಡ್ ಮುಗಿದು ಸೊ ಎಲ್ಲೂ ಹೊರಗಡೆ ಫೈನಾನ್ಸ್ ಸಿಗಲ್ಲ, ದುಡ್ಡೇ ಸಿಗಲ್ಲ ಅಂತ ಸಮಯ. ಆ ಟೈಮಲ್ಲಿ ಕರ್ಕೊಂಡೋಗಿ ನನಗೆ ನಿರಂಜನ್ ಸರ್ ಹತ್ರ ಕೂತು, ಸರ್ ಅನ್ಕೊಳೋದೇ ಆಗಿಲ್ಲ, ನಮ್ಗೆ ₹1 ಕೊಡೋಕೆ ₹5 ಕೊಡಿಸಿದ್ರು ಸಿನಿಮಾ ಸ್ಟಾರ್ಟ್ ಆಗೋದಕ್ಕೆ. ಸೊ ಅದೆಲ್ಲ ಮುಂದೆ ನಿಂತು ಅದಾದ್ಮೇಲೆ ಸಿನಿಮಾ ಬಿಡುಗಡೆ ಅಂತ ಬಂದಾಗ ಖಂಡಿತ ಬಿಡುಗಡೆನೇ ಆಗಲ್ಲ ಅಂತ ಹೇಳಿ ಗಾಂಧಿನಗರ ಎಲ್ಲ ಕಡೆ ಮಾತಾಡ್ತಾ ಇದ್ರು. ಒಂದು ನಂಬಿಕೆನೇ ಇರಲಿಲ್ಲ. ಆ ಟೈಮಲ್ಲಿ ಹಿಂದೆ ನಿಂತು ಒಬ್ಬ ತನ್ನ ಮಗನಿಗಾದ್ರೆ ಹೇಗೆ ಮಾಡ್ತಾರೆ, ತನ್ನ ಮಗನಿಗೂ ಮಾಡ್ತಾರೆ ಗೊತ್ತಿಲ್ಲ, ನನಗ ಒಂದು ಶಕ್ತಿ ತುಂಬಿ ನಿರಂಜನ್ ಸರ್ ಹತ್ರ ಮಾತಾಡಿ ಇವತ್ತು ಬಿಡುಗಡೆ ಮಾಡಿ, ಬಿಡುಗಡೆ ಆದ್ಮೇಲೆ ಬಂದು ಕೂತ್ಕೊಂಡು ಮಾತಾಡ್ತಾ ಇದ್ದಾರೆ. ಸೊ ಅವ್ರಿಗೆ ನಾನು ಯಾವತ್ತೂ ಋಣಿಯಾಗಿರ್ತೀನಿ. ಹಾಗೆ ಇನ್ನೊಂದ್ಸರಿ ಹಿಂದೆನೇ ಹೇಳಿದ್ದೆ, ಇವತ್ತು ಈ ಚಿತ್ರ ನಾನು ಒಂದು ಲೀಡರ್ ಅನ್ನೋ ಒಂದು ಚಿತ್ರ ಮಾಡಿದ್ಮೇಲೆ ನನ್ನ ಕೆರಿಯರ್ ಮುಗಿತು, ಇನ್ನೇನು ಆಗಲ್ಲ ಅನ್ನೋ ಒಂದು ಸಂದರ್ಭದಲ್ಲಿ ಶರಣ್ ಸರ್ ಮುಂದೆ ಕೂತ್ಕೊಂಡೆ. ತೊಂದರೆ ಮಾತು ಹೇಳಿದ್ದು, ಅವರೇ ಕತೆ ಕೊಟ್ಟು ಅವ್ರು ಬ್ಯಾನರ್ ಮಾಡಬೇಕು ಅಂತ ಇದ್ದಂಥ ಕಥೆನ, ಸರ್ ನಿಮ್ಗೆ ತರುಣ್ ಅವ್ರು ಚೆನ್ನಾಗಿ ಗೊತ್ತಲ್ವಾ, ಹೋಗಿ ಸರ್ ಮಾತಾಡಿ ಅಂತೇಳಿ ಅವ್ರ ಹತ್ರ ಕಳಿಸಿ ತರುಣ್ ಅವ್ರೆ ಕೂತ್ಕೊಂಡು ಒಂದು ಒಳ್ಳೆ ಗಟ್ಟಿ ಕತೆ ಮಾಡಿ ಇವತ್ತಿಗೂ ನನ್ನ ಮುಂದಕ್ಕೆ ನನ್ನ ಮಗಳಿಗೆ ನಾನು ಆಸ್ತಿ ಏನಿಟ್ಟಿರ್ತೀನೋ ಅಥವಾ ಇರುತ್ತೋ ಗೊತ್ತಿಲ್ಲ. ಫಸ್ಟು ನಿಮ್ಮ ತಂದೆ ಯಾರಾದ್ರೂ ವಿಕ್ಟ್ರಿ ಸಿನಿಮಾ ಪ್ರೊಡ್ಯೂಸರ್ ಅಂತ ಹೇಳ್ಬೋದು, ನಾನು ಮನೆಗೆ ಹೋಗೋದಿಲ್ಲ ಅಂತ ಸಾಂಗ್ ಹೇಳ್ಬೋದು, ಚೂಮ್ ಅಂತ ನಾನು ಒಂದು ಸಿನಿಮಾ ಹೇಳ್ಬೋದು, ಲಕ್ಷ ಕೋಟಿ ಏನೇ ಆಸ್ತಿ ಇದ್ರು ಅದೇ ನಮ್ಮ ತಗೊಂಡೋಗಿ ಗುಣಿಯಲ್ಲಿ ಉಣ್ತಾರೆ. ಆ ಮನೆಯಲ್ಲಿ ಆ ಜಾಗದಲ್ಲಿ ನಮ್ಮ ಹೆಣ್ಣನ್ನು ಉಣೋದಿಲ್ಲ. ಆದ್ರೆ ನಮ್ಮ ಹೆಸರನ್ನ ನಾವು ಇದೆ ಒಂದು ಚಿತ್ರರಂಗದ ಒಂದು ಆಸ್ತಿ. ಯಾವತ್ತೂ ಮಕ್ಕಳು ಮುಂದಿನ ಪೀಳಿಗೆಯಲ್ಲಿ ನಮ್ಮ ತಂದೆ ಇಂಥ ಸಿನಿಮಾ ಮಾಡಿದ್ರು, ಒಬ್ಬ ಹೀರೋ ನಮ್ಮ ತಂದೆ ಇಂಥ ಹೀರೋ ಆಗಿದ್ರು ಅಂತ ಅವ್ರ ಮಕ್ಕಳು ಹೇಳ್ಬೋದು. ಸೊ ಇದು ನಮಗೆ ಆಸ್ತಿ. ಸೊ ಅಂಥದ್ದು ನಮಗೆ ಶರಣ್ ಸರ್ ಮೂಲಕ ನಮ್ಗೆ ಸಿಕ್ಕಿದೆ. ನಾನು ಯಾವತ್ತೂ ಆಭಾರಿ. ಮತ್ತೆ ಯಾವ ಹೇಳ್ತಾರದಲ್ಲ, ಇವತ್ತು ಈ ಸಿನಿಮಾ ಎಷ್ಟು ನನಗೆ ಇವರು ಡಿಸ್ಟ್ರಿಬ್ಯೂಟರ್ ನನಗೆ ನಿರಂಜನ್ ಸರ್ ಮತ್ತು ಇವ್ರು ಸಪೋರ್ಟ್ ಆಯ್ತು. ಶರಣ್ ಸರ್ ಕೂತ್ಕೊಂಡು, ತರುಣ್ ಅವ್ರು ಕೂತ್ಕೊಂಡು ಒಂದು ದೊಡ್ಡ ಮಟ್ಟದಲ್ಲಿ ನಾನು ಅಮೌಂಟ್ ಇಲ್ಲಿ ಕ್ಲಿಯರ್ ಮಾಡಬೇಕಾಯ್ತು. ಒಂದೇ ₹1 ದುಡ್ಡು ಸಹ ಆಗಿಸ್ಕೊಂಡಿಲ್ಲ, ಬಂದು ಡಬ್ಬಿಂಗ್ ಮಾಡಿಕೊಟ್ರು. ಇವತ್ತು ಪ್ರಮೋಷನ್ ಸಹ ಅಷ್ಟೇ, ಎಲ್ಲೇ ಹೋಗ್ಲಿ ಯಾವುದಕ್ಕೂ ಏನೂ ಕೇಳಿದೆ, ಏನೂ ಮಾಡಿದೆ, ಪ್ರತಿಯೊಂದು ನೆಲೆ ಮೇಲೆ ಹಾಕೊಂಡು ನಿಲ್ಸಿದ್ದಾರೆ. ಇವತ್ತೇನಾದ್ರು ಈ ಸಿನಿಮಾ ಗೆಲುವು ಇನ್ನೂ ದೊಡ್ಡ ಮಟ್ಟದಲ್ಲಿ ಗೆಲುವಬೇಕು. ಯಾಕಂದ್ರೆ ಇವತ್ತು ನಾನು ಡಿಸೈಡ್ ಮಾಡ್ಕೊಂಡಿದ್ದೀನಿ, ಇನ್ನು ನಾನು ಯಾವುದೇ ಇದು PVR ಅವ್ರಿಗಾಗ್ಬೋದು, ಇವ್ರಿಗಾಗ್ಬೋದು ನನಗೆ ಥಿಯೇಟರ್ಸ್ ಕೊಡಿ ಅಂತ ಕೇಳೋದಿಲ್ಲ. ಖಂಡಿತ ಜನ ನೋಡ್ತಾ ನೋಡ್ತಾ ಅದೇ ರೈಸ್ ಆಗುತ್ತೆ. ಬೇರೆ ಚಿತ್ರಗಳು ಯಾವುದನ್ನು ನೋಡ್ತಿಲ್ಲ, ಆದ್ರೂ ಅವ್ರು ಯಾರು ರೈಸ್ ಮಾಡ್ತಿಲ್ಲ. ಖಂಡಿತ ಜನ ನೋಡ್ತಾರೆ, ಇನ್ನೂ ದೊಡ್ಡ ಮಿರಾಕಲ್ ಆಗುತ್ತೆ. ಇನ್ನೂ ಆಗಿದೆ. ಆಂಜನೇಯ ಸ್ವಾಮಿ ಖಂಡಿತ ನನ್ನ ಕೈ ಹಿಡಿತಾರೆ. ನನ್ನ ಏನ್ ಕಷ್ಟ ಏನಿದೆ ಮಾನಸ ಗೊತ್ತು, ನವನೀತ ಗೊತ್ತು, ಅದೆಲ್ಲ ಮೀರಿ ಶರಣ್ ಸರ್ ಗೊತ್ತು. ಸೊ ನಮ್ಮಗಳ ಇದು ಯಾವತ್ತೂ ಕೆಳಗಡೆ ಇನ್ನೂ ಮುಂದೆ ತುಂಬಾ ದೊಡ್ಡ ಮಟ್ಟದ ಸಿನಿಮಾ ಇದೇ ತಂಡದ ಜೊತೆ ಕನ್ನಡ ಚಿತ್ರರಂಗ ನನ್ನನ್ನ ನೆನಪು ಮಾಡ್ಕೊಳ್ಳೋ ಚಿತ್ರಗಳು ಮಾಡುವಂತ ಧೈರ್ಯ ಖಂಡಿತ ಜನ ಕೊಡ್ತಾರೆ. ಇವತ್ತಿನ ಆಚೆ ಇನ್ನೂ ದೊಡ್ಡ ಮಿರಾಕಲ್ ನಾಳೆ ಸಂಕ್ರಾಂತಿಯಿಂದ ದೊಡ್ಡ ಮಟ್ಟದಲ್ಲಿ ಉದಯ ಆಗುತ್ತೆ. ಜನಗಳ ನಂಬಿಕೆ ಇಟ್ಕೊಂಡಿದ್ದೀನಿ. ಥ್ಯಾಂಕ್ ಯು. ಹಾಗೆ ನೀವು ಇರುವಂತ ಎಲ್ಲ ನನ್ನ ಮಾಧ್ಯಮ ಮಿತ್ರರು ಅಷ್ಟೇ, ಹಾಗೆ ನವನೀತ್ ಅವ್ರು ಹೇಳಿದಂಗೆ ನನಗೆ ಖಂಡಿತ ಪ್ರಮೋಷನ್ ಮಾಡೋದಕ್ಕೆ ಆಗಲಿಲ್ಲ ಸರ್. ಯಾಕೆಂದ್ರೆ ಯಾವುದೋ ಒಂದು ಸಿನಿಮಾ ರಿಲೀಸ್ ಆಗಬೇಕು ಅಂತ ಒಂದು ತಿಂಗಳ ಮುಂದೆ ಅನೌನ್ಸ್ ಮಾಡ್ತೀನಿ, ಇದಕ್ಕಿಂತ ನಂದು ಆಗಿದ ತಕ್ಷಣ ಯಾವುದೋ ಒಂದು ಸಿನಿಮಾ ಡೇಟ್ ಹಾಕ್ತಾರೆ, ನಾನು ಒಂದು ಡಿಸ್ಟ್ರಿಬ್ಯೂಟರ್ ದೊಡ್ಡ ಮಟ್ಟದಲ್ಲಿ ಅಮೌಂಟ್ ಕೊಡೋದಿರುತ್ತೆ, ಆ ಇಮಿಡಿಯೇಟ್ ಆಗಿ ಕ್ಯಾನ್ಸಲ್ ಆಗುತ್ತೆ. ಕಡೆ ಒಂದು ವಾರ ಇರಬೇಕಾದಾಗ ಡಿಸ್ಟ್ರಿಬ್ಯೂಟರ್ ಇರೋದಿಲ್ಲ ನನ್ನ ಸಿನಿಮಾಗೆ, ಆ ಸಿನಿಮಾ ತಂದೆ ತಾಯಿನೇ ಇಲ್ಲ, ಇವ್ರು ಯಾರು ಸಿನಿಮಾ ಕೊಡ್ತಾರೆ, ಇವ್ರು ಯಾರು ಥಿಯೇಟರ್ಸ್ ಅಂತ ಥಿಯೇಟರ್ಸ್ ಇರೋದಿಲ್ಲ. ಮೈಸೂರು ಅಂತ ಒಂದು ದೊಡ್ಡ ಇದರಲ್ಲಿ ನನಗೊಂದು ಥಿಯೇಟರ್ ಇರೋದಿಲ್ಲ. ಇನ್ನೆಲ್ಲೋ ಬರ್ತೀನಿ, ನನಗೆ ಪ್ರಮೋಷನ್ಗೆ ಅಲ್ಲಿ ದುಡ್ಡು ತರೋದಕ್ಕೂ ಮಾತಾಡೋದಕ್ಕೂ ನನಗೆ ಟೈಮ್ ಸಿಗ್ತಿಲ್ಲ. ಥಿಯೇಟರ್ಸ್ ನೋಡ್ಲಾ, ಶುಕ್ರವಾರ ರಿಲೀಸಾ, ಈ ಸಮಯದಲ್ಲಿ ಸಾಕಷ್ಟು ಜನ ಮೀಡಿಯಾ ಸ್ನೇಹಿತರು ನಾನು ಕೊಡಕ್ಕಾಗಿಲ್ಲ ಸರ್, ಕಮರ್ಷಿಯಲ್ ಕೊಡಕ್ಕಾಗ್ಲಿಲ್ಲ, ನಾನು ಏನು ಇದು ಮಾಡಿಲ್ಲ ಅಂತ ಟೈಮಲ್ಲಿ ನನಗೆ ಸಪೋರ್ಟ್ ಮಾಡ್ತಾ ಇವತ್ತಿಗೂ ನಿಂತಿದ್ದಾರೆ. ಹೇಳ್ದಂಗೆ ಕಿರಣ್ ಆಗ್ಬೋದು, ಅನಿಲ್ ಆಗ್ಬೋದು, ಮತ್ತೆ ಶ್ರೀನಿವಾಸ್ ಆಗ್ಬೋದು, ಮತ್ತೆ ವೆಂಕಟೇಶ್ ಸರ್ ಎಕ್ಸ್ಪೆಷಲಿ ಡೇ ಒನ್ನಿಂದ PR ವೆಂಕಟೇಶ್ ಅವರು ಹಿಂದೆ ನಿಂತಿದ್ದಾರೆ.
ಅವರು ಅಷ್ಟೇ ಪಾಪ ಒಂದು ದಿವಸ ನಾವು ಸರ್ ದುಡ್ಡು ಅನ್ನೋದೇ ಇಲ್ಲ ಸರ್, ಬೇಕಾ ಓಕೆ ಅರೇಂಜ್ ಮಾಡ್ತೀನಿ ಸರ್, ಅರೇಂಜ್ ಮಾಡ್ತೀನಿ ಇಷ್ಟೇ ಹೇಳೋದು. ಇನ್ನೇನು ಹೇಳ್ತಾರೆ, ಇವತ್ತು ನಿಂತಿದ್ದಾರೆ, ಆವತ್ತಿಂದ ನಿಂತ್ಕೊಂಡಿದ್ದಾರೆ ನನಗೆ. ಸೊ ನನಗೆ ಸಾಕಷ್ಟು ಜನ ನಿಂತಿದ್ದಾರೆ, ಬಟ್ ಇವೆಲ್ಲ ನಾನು ಬರೆಯೋಕ್ಕಲ್ಲ ಸರ್ ಈ ಸಮಯದಲ್ಲಿ, ಅಂದ್ರೆ ಈ ಚಿತ್ರಕ್ಕೆ ಅಂದ್ರೆ ಅದಾಗದೆ ಕೂಡ ಬಂದಿದೆ. ಮತ್ತೆ ಈ ಒಂದು ಜಾಗ, ನನಗೆ ಈ ಒಂದು ಜಾಗ ಇದ್ದಿದ್ದರಿಂದ ಸಾಕಷ್ಟು ಪ್ರಮೋಷನ್ ಮಾಡೋದಕ್ಕೂ ಕಾರಣ ಆಯಿತು. ಈ ಒಂದು ಇದನ್ನ ನನಗೆ ಮಾಡ್ಕೊಟ್ಟೋದು ನಮ್ಮ ಸ್ನೇಹಿತರು ಮತ್ತೆ ಪಾರ್ಟ್ನರ್ಸು, ಕಿರಣ್ ಆಗ್ಬೋದು, ಮಂಜು ಅವರು, ಇವರೆಲ್ಲರ ಸಹಕಾರ. ಪ್ರತಿಯೊಬ್ಬರು ಸರ್ ನೀವು ಎಲ್ಲ ಬಿಡೋರು ಎಲ್ಲರೂ ಸಹಕಾರ ಕೊಟ್ಟಿದ್ದೀರಾ, ಬೆಳೆಸಿದ್ದೀರಾ. ಈ ಚಿತ್ರ ಇನ್ನೂ ನಿಮ್ಮ ಕೈಯಲ್ಲಿ ಏನಾಗುತ್ತೋ ಕರ್ಕೊಂಡೋಗಿ, ಖಂಡಿತ ಇದೊಂದು ಹಿಸ್ಟ್ರಿ ಆಗುತ್ತೆ. ಆಫ್ಟರ್ ಮಿತ್ರ ಆದ್ಮೇಲೆ ಎಲ್ಲ ಖಂಡಿತ ಆಗುತ್ತೆ ಅಂತ ನಂಬಿಕೆ. ನೀವು ಖಂಡಿತ ಏನೇ ಆಗುತ್ತೋ ಸಹಾಯ ಮಾಡಿ. ಥ್ಯಾಂಕ್ ಯು ಸರ್. ಎಲ್ಲದಕ್ಕಿಂತ ಹೆಚ್ಚಾಗಿ ನಾನು ಒಬ್ರಿಗೆ ತುಂಬಾ ದೊಡ್ಡ ಥ್ಯಾಂಕ್ಸ್ ಹೇಳ್ಬೇಕು, ಅದು ಯಾರಂದ್ರೆ ವಿಷ್ಣುದಾದ ಫ್ಯಾನ್ಸ್ಗೆ. ಸೊ ವಿಷ್ಣುದಾದ ಈ ಸಿನಿಮಾದಲ್ಲಿ ಮಾಡಿದ್ದಾರೆ ಅಂತ ಅವರೇ ಪಬ್ಲಿಸಿಟಿ ಮಾಡ್ತಾ ಇದ್ದಾರೆ. ಆಕ್ಚುಲಿ ಅವರು ದೊಡ್ಡ ಥ್ಯಾಂಕ್ಸ್ ಹೇಳ್ಬೇಕು. ಎಷ್ಟು ಜನ ನುಗ್ತಾ ಇದ್ದಾರೆ, ಲೇಡೀಸ್ ತುಂಬಾ ಜನ ಬಂದು ವಿಷ್ಣುದಾದ ನೋಡಕ್ ಬರ್ತಾ ಇದ್ದಾರೆ. ಸೊ ಹಾಗಾಗಿ ಅವರಿಗೆಲ್ಲ ತುಂಬಾ ದೊಡ್ಡ ಧನ್ಯವಾದಗಳು. ಸೊ ಥ್ಯಾಂಕ್ ಯು ಸೊ ಮಚ್. ನೆಕ್ಸ್ಟ್ ಚರಣ್ ಸರ್ ಮಾತಾಡ್ತಾರೆ ಲಾಸ್ಟ್ ಆಗಿ. ಹೆಸರು ಇಲ್ಲ, ಬಟ್ ಆದ್ರೆ ಥಿಯೇಟರ್ ಸಮಸ್ಯೆ ಇಲ್ಲ ಅಂದ್ರೆ ತುಂಬಾ ಇದೆ. ಇಲ್ಲಿ ನಾವು ಚೇಂಬರ್ ಅವ್ರನ್ನ ಎಳ್ಕೊಂಬರೋದಕ್ಕೆ ಆಗಲ್ಲ, ಯಾಕೆಂದ್ರೆ ಚೇಂಬರ್ ಅವ್ರ ಕೈಲಿ ಏನೋ ಪಾಪ ಅವ್ರು ಏನು ಮಾಡೋ ಸ್ಥಿತಿಯಲ್ಲಿ, ಯಾಕಂದ್ರೆ CCI ಅನ್ನೋ ಒಂದು ಇದು ಭೂತ ಏನಾಗಿದೆ, ಅವ್ರು ಯಾರೇ ಬಂದ ಕಾಂಪಿಟೇಟಿವ್ ಆಕ್ಟರ್ ಪಾಪ ಅವ್ರು ನಮ್ಗೆ ಏನೇ ಸಹಾಯ ಮಾಡಬೇಕು ಅಂತ ಬಂದ್ರು ಸಹ ಅದು ಅವ್ರ ಮೇಲೆ ಕೇಸ್ ಆಗುತ್ತೆ. ಇನ್ನೊಂದು ಇದಿರೋದ್ರಿಂದ ಅವ್ರು ಡೈರೆಕ್ಟ್ ಆಗಿ ಏನು ಮಾಡಕ್ ಆಗ್ತಿಲ್ಲ. ಸೊ ಇದಕ್ಕೆಲ್ಲ ಒಂದೇ ಮಾರ್ಗ ಇರೋದು. ಆದ್ರೆ ನನಗೆ ಸಾಕಷ್ಟು ಅವತ್ತಿನ ರಿಲೀಸ್ ಹಿಂದಿನ ದಿವಸ ಸಹ ರಾತ್ರಿ 11 ಗಂಟೆವರೆಗೂ ಕೂತ್ಕೊಂಡು ಚೇಂಬರ್ ಅಲ್ಲಿ ಸಾಕಷ್ಟು ಥಿಯೇಟರ್ಗಳನ್ನು ಕೊಡಿಸ್ಕೊಟ್ರು ಮಾತಾಡಿ. ಇಲ್ಲಿ ಒಂದೇ ಇರೋದು, ನಮ್ಮ ಗೌರ್ಮೆಂಟ್ ಇಂದ ಇದನ್ನ ಆಲ್ರೆಡಿ ಚೇಂಬರ್ ಅಲ್ಲೂ ಮಾಡ್ತಾ ಇದ್ದಾರೆ. ಮುಂದಕ್ಕೆ ಇನ್ನೂ ಸಾಕಷ್ಟು ಜನ ಇದೆಲ್ಲ ಇನಿಷಿಯೇಟಿವ್ ತಗೊಂಡು ಟಿಕೆಟ್ ಬೆಲೆ ಅನ್ನೋದು ಒಂದೇ ಇದು ಏನಕ್ಕೆ ನಮಗೆ ಇದು ಥಿಯೇಟರ್ ಸಿಗ್ತಾ ಇಲ್ಲ ಅಂದ್ರೆ ಒಂದೇ ರೀಸನ್. ಥಿಯೇಟರ್ ಅವ್ರು ಫೋನ್ ಮಾಡಿದ್ರೆ, ಸರ್ ನಿಮ್ಮ ಇದು ಸಿನಿಮಾನ ಹಾಕಿದ್ರೆ ಸರ್ ನಮಗೆ ಬಾಡಿಗೆ ಕಮ್ಮಿ ಬರುತ್ತೆ, ತೆಲುಗು ಹಾಕಿದ್ರೆ ಸರ್ ಟಿಕೆಟ್ ಪ್ರೈಸ್ ಜಾಸ್ತಿ, 500 ರೂಪಾಯಿ ಇರ್ತೀವಿ ಅನ್ನೋ ಟಿಕೆಟು 300 ರೂಪಾಯಿ ಇರ್ತೀವಿ, ಅದರಿಂದ ಹಾಕಿ ಸೇಮ್ ಮಾಲಲ್ಲೂ ಅದೇನೆ 500 ರೂಪಾಯಿ, 800 ರೂಪಾಯಿ, 2000 ರೂಪಾಯಿ. ಈ ಟಿಕೆಟ್ ಬೆಲೆ ತೆಲುಗು ಮತ್ತೆ ಆಂಧ್ರ ಇಲ್ಲೆಲ್ಲ ಹೇಗಿದೆ, 100 ರೂಪಾಯಿ, 120 ರೂಪಾಯಿ. ಕನ್ನಡ ಸಿನಿಮಾ ಸಿಂಗಲ್ ಸ್ಕ್ರೀನ್ ಮಾಲಲ್ಲಿ 200 ರೂಪಾಯಿ ಮೇಲೆ ಇಟ್ಟಿಲ್ಲ ಅಂದ್ರೆ ಅವರೇ ಹುಡ್ಕೊಂಬಂದು ನಮ್ಮ ಸಿನಿಮಾ ಹಾಕ್ತಾರೆ. ನಮ್ಮ ಚೇಂಬರ್ ಅವರು ಕೇವಲ ಇದೊಂದು ಇನಿಷಿಯೇಟಿವ್ ತಗೊಂಡ್ರೆ ಸಾಕು. ಇದನ್ನು ತಗೊಂಡು ಮಾಡಿದ್ರೆ ಮುಂದೆ ಯಾವುದೇ ಹೊಸ ಸಿನಿಮಾ ಆಗಲಿ ಯಾರಿಗೆ ಆಗಲಿ ಥಿಯೇಟರ್ ಸಮಸ್ಯೆ ಆಗಲ್ಲ. ಯಾಕಂದ್ರೆ ಯಾವ ಥಿಯೇಟರ್ ಅವ್ರು ಯಾವ ಚಿತ್ರ ಹಾಕಿದ್ರು ಸೇಮ್ ಬಾಡಿಗೆ ಬರುತ್ತೆ, ಸೇಮ್ ಕಲೆಕ್ಷನ್ಸ್ ಬರುತ್ತೆ. ಇದು ಖಂಡಿತ ಆಗಬೇಕು. ಚೇಂಬರ್ ಅವರು ಇನಿಷಿಯೇಟಿವ್ ತಗೊಂತಾ ಇದ್ದಾರೆ, ಇನ್ನೂ ಸಾಕಷ್ಟು ತಗೊಂಡು ಆದಷ್ಟು ನಾವು ಮಾಧ್ಯಮಗಳವರು ಇದನ್ನ ರೈಸ್ ಮಾಡಿಕೊಂಡು ಸ್ವಲ್ಪ ಗೌರ್ಮೆಂಟ್ಗೆ ಇದನ್ನೆಲ್ಲ ಮುಟ್ಟಿ ಒಳ್ಳೇದಾಗಲಿ ಅಂತ ಕೇಳ್ಕೊಳ್ತೀವಿ.